ರಾಜ್ಯದಲ್ಲಿ ಮೂವರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದರಲ್ಲೊಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅದೇನು ಅಂತ ಹೇಳ್ತೀನಿ. ಬೆಂಗಳೂರು ಕೋಲಾರದಲ್ಲಿ ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರು ಹಾಗೆ ಕೋಲಾರದಲ್ಲಿ 5 ಕಡೆ ದಾಳಿ ನಡೆಸಿರ್ತಾರೆ ಎನ್ಐಎ ಅಧಿಕಾರಿಗಳು. ಏನ್ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಉಗ್ರರಿಗೆ ನೆರವು ನೀಡಿದ್ದ ಡಾಕ್ಟರ್ ನಾಗರಾಜ್ ಬಂದ್ಬಿಟ್ಟು ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಅವರನ್ನ ಉಗ್ರರಿಗೆ ಸಹಾಯ ಮಾಡಿದ್ರು ಅನ್ನುವಂತ ಆರೋಪದ ಮೇರೆಗೆ ಅವರನ್ನ ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ASI ಚಾಂದ್ ಪಾಷಾ ಹಾಗೆ ಅನೀಸ್ ಫಾತಿಮಾ ಎಂಬಾಕೆಯನ್ನ ಕೂಡ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಹಾಗಾಗಿ ಒಟ್ಟು ಶಂಕಿತ ಉಗ್ರರಿಗೂ ಈಗ ಬಂಧಿತ ಆಗಿರುವಂತಹ ಪರಪ್ಪನ ಅಗ್ರಹಾರದ ಅಧಿಕಾರಿ ಹಾಗೆ ಸಿಬ್ಬಂದಿಗೂ ಏನ್ ಸಂಬಂಧ, ಏನು ಎತ್ತ ಅನ್ನುವಂಥದ್ದು ಎಲ್ಲವೂ ಕೂಡ ಇದೀಗ ಬಹಳ ಕುತೂಹಲ ಹುಟ್ಟಿಸ್ತಾ ಇರುವಂತದ್ದು ಸಂಗತಿಯಾಗಿದೆ.